1993ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದೆ ಲಾಸ್ಟು ದೆಹಲಿಯಲ್ಲಿ. ಅದಾದ ಮೇಲೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯವೇ ಆಗಿಲ್ಲ. ಬಟ್ ಈ ಬಾರಿ ಮೋದಿಯವರ ಶತಪ್ರಯತ್ನ ಜೊತೆಗೆ ನಿರಂತರ ಹೋರಾಟದಿಂದ ಬಿಜೆಪಿ ಅಧಿಕಾರಕ್ಕೆ ಏರುತ್ತಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕಂತೂ ನಿರ್ಮಾಣವಾಗ್ತಾ ಇದೆ. ಹಾಗಾದರೆ ದೆಹಲಿ ಎಲೆಕ್ಷನ್ನಲ್ಲಿ ಬಿಜೆಪಿಗೆ ಈ ಬಾರಿ ಪ್ಲಸ್ ಆದಂತಹ ಅಂಶಗಳು ಯಾವುವು ನೋಡ್ತಾ ಹೋಗೋಣ. ಬಿಜೆಪಿಗೆ ಪ್ರಧಾನಿ ನರೇಂದ್ರ ಮೋದಿಯೇ ಪ್ರಮುಖ ಶಕ್ತಿ. ಕಾಲಿಗೆ ಚಕ್ರ ಕಟ್ಕೊಂಡು ಈ ಬಾರಿ ಅವರು ಪ್ರಚಾರ ಮಾಡಿದ್ದಾರೆ. ಅದು ವರ್ಕ್ ಆಗಿದೆಯಾ ಅನ್ನೋದನ್ನು ಕಾದು ನೋಡಬೇಕಿದೆ. ಬಟ್ ಲೋಕಸಭಾ ಎಲೆಕ್ಷನ್ನಲ್ಲಿ ಸಾರಾಸಗಟಾಗಿ ಮೋದಿಗೆ ಹಾಕ್ತಾರೆ. ಬಟ್ ವಿಧಾನಸಭಾ ಚುನಾವಣೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. MP ಚುನಾವಣೆಯಲ್ಲಿ ರಾಜ್ಯದ 7 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಜಯಬೇರಿ ಬಾರಿಸಿತ್ತು. ಹಾಗಾಗಿಯೇ ಆ ಜೋಶು ಬಿಜೆಪಿಗೆ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಾಣಿಸ್ತು. ಹರಿಯಾಣ, ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗಳ ಗೆಲುವಿನ ಉತ್ಸಾಹ ಕೂಡ ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ನಾಯಕರಲ್ಲಿ ಕಾಣಿಸ್ತು. ದೆಹಲಿ ಪಾಲಿಕೆಯ ಚುನಾವಣೆಯಲ್ಲೂ ಕೂಡ ಆಮ್ ಆದ್ಮಿ ಪಾರ್ಟಿಗೆ ಬಿಜೆಪಿ ಪೈಪೋಟಿ ಕೊಟ್ಟಿತ್ತು. ಹಾಗಾಗಿಯೇ ಈ ಬಾರಿ ಅಧಿಕಾರದ ಗದ್ದುಗೆಗೇರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮೋದಿಗಿರುವಂತಹ ದೆಹಲಿ ಮತದಾರರನ್ನು ಸೆಳೆಯುವಂತಹ ಸಂಮೋಹಕ ಶಕ್ತಿ. ಯಾಕೆಂದರೆ ಅತಿ ಹೆಚ್ಚು ಮಧ್ಯಮ ವರ್ಗದ ಜನ ಇದ್ದಾರೆ. ಮಧ್ಯಮ ವರ್ಗದ ಜನರು ಬಹುತೇಕವಾಗಿ ಮೋದಿ ಕಡೆನೇ ವಾಲ್ತಾರೆ ಅನ್ನುವಂತಹ ಮಾತಿದೆ. ಅದು ಕೂಡ ಈ ಬಾರಿ ಅವರಿಗೆ ಪ್ಲಸ್ ಆಗಬಹುದು ಅಂಥೇಳಿ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಸಿಕ್ಕಂತಹ ಗೆಲುವಿನಿಂದ ಹೆಚ್ಚಿನ ನಂಬಿಕೆ. 2014ರ ನಂತರ 3 MP ಎಲೆಕ್ಷನ್ನಲ್ಲಿ ಕ್ಲೀನ್ ಸ್ವೀಪ್ ಮಾಡಿರುವಂತಹ ಕೆಲಸವನ್ನು ಬಿಜೆಪಿ ಮಾಡಿದೆ. ಬಟ್ MLA ಎಲೆಕ್ಷನ್ನಲ್ಲಿ ಇಸ್ ಇಟ್ ಪಾಸಿಬಲ್ ಅನ್ನೋದನ್ನು ಕಾದು ನೋಡಬೇಕಿದೆ ಈ ಬಾರಿ ಏನಾಗುತ್ತೆ ಅಂಥೇಳಿ. ಲೆಫ್ಟಿನೆಂಟ್ ಗವರ್ನರು AAP ನಾಯಕರ ನಡುವಿನ ಸಂಘರ್ಷ, ತಿಕ್ಕಾಟ ಅದು ಯಾವ ರೀತಿ ಬಿಜೆಪಿಗೆ ಹೊರ ಆಗುತ್ತೆ ಅನ್ನೋದನ್ನು ನೋಡಬೇಕು. ಪ್ರತಿಯೊಂದು ಕ್ಷೇತ್ರಕ್ಕೆ ಕೇಂದ್ರ ಸಚಿವರ ನಿಯೋಜನೆಯನ್ನು ಮಾಡಲಾಗಿತ್ತು. ಈ ಬಾರಿ ಶತಾಯಗತಾಯ ಗೆಲ್ಲಬೇಕು ಅಂಥೇಳಿ ಈ ಪ್ಲಾನ್ ಕೂಡ ವರ್ಕ್ ಆಗಿದೆ ಅನ್ನೋದು ಬಿಜೆಪಿ ನಾಯಕರುಗಳ ಮಾತು. ಇನ್ನು ಈ ಪೂರ್ವಾಂಚಲಿಗಳು ಹೆಚ್ಚಿರುವಂತಹ ಕಡೆ JDU ಬಿಜೆಪಿ ನಾಯಕರುಗಳ ಜಂಟಿ ಪ್ರಚಾರವನ್ನು ಮಾಡಲಾಗಿತ್ತು. ಅದು ಕೂಡ ಫಲಪ್ರದ ಆಗಿದಂತೆ ಕಾಣಿಸ್ತಾ ಇದೆ. AAPಯ ಜನ ಕಲ್ಯಾಣ ಯೋಜನೆಯನ್ನು ಸ್ಥಗಿತಗೊಳಿಸಿಲ್ಲ ಎಂಬ ವಾಗ್ದಾನ, ಮೋದಿ ಸೇರಿ ಪ್ರಮುಖರಿಂದ ಮತದಾರರಿಗೆ ನೀಡಿರುವಂತಹ ವಾಗ್ದಾನ, ಸದ್ದಿಲ್ಲದೆ RSS ಕಾರ್ಯಕರ್ತರು ನಡೆಸಿರುವಂತಹ ಪ್ರಚಾರ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಏರೋದಕ್ಕೆ RSS ನಡೆಸಿದಂತಹ ಒಂದು ಕಾರ್ಯತಂತ್ರವೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿಯ ಕಾರ್ಯತಂತ್ರವನ್ನು ದೆಹಲಿಯಲ್ಲೂ ಕೂಡ RSS ಮಾಡಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಕಾಂಗ್ರೆಸ್ ಹೆಚ್ಚು ಮತ ಪ್ರಮಾಣವನ್ನು ಪಡೆದ್ರೆ ಮತ ವಿಭಜನೆಯಿಂದ ಲಾಭವನ್ನು ಲೆಕ್ಕಾಚಾರವನ್ನು ಬಿಜೆಪಿ ಇಟ್ಕೊಂಡಿದೆ. ಬಟ್ ಮತಧ್ರುವೀಕರಣ ಯಾವ ರೀತಿ ಆಗಿದೆ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ನಡುವೆ, ಅದರಲ್ಲೂ ಕೂಡ ಅಲ್ಪಸಂಖ್ಯಾತ ಮತಗಳ ವಿಚಾರಕ್ಕೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇನ್ನು ದೆಹಲಿ ಎಲೆಕ್ಷನ್ನಲ್ಲಿ ಬಿಜೆಪಿಗೆ ಮೈನಸ್ ಆದಂತಹ ವಿಚಾರಗಳು ಹೀಗಿದೆ. ಪಕ್ಷ ಗೆದ್ದರೆ CM ಯಾರೆಂಬ ಪ್ರಶ್ನೆಗೆ ಈವರೆಗೂ ಉತ್ತರ ಸಿಕ್ಕಿಲ್ಲ. ಬಟ್ ಮಹಾರಾಷ್ಟ್ರದಲ್ಲಿ ಇದೇ ವಿಚಾರ ಪ್ಲಸ್ ಆಗಿದ್ದು ಬಿಜೆಪಿಗೆ. ಇಲ್ಲಿ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಇನ್ನು ದಶಕದಿಂದಲೂ ಕೂಡ CM ಯಾರೆಂಬ ಪ್ರಶ್ನೆಗೆ ಉತ್ತರ ಸಿಗದೇ ಇರುವಂಥದ್ದು ಒಂದು. ಮತ್ತೊಂದು, ದೆಹಲಿಯಲ್ಲಿ ಪಕ್ಷದ ಪ್ರಯೋಗಗಳಿಗೆ ಯಶಸ್ಸು ಸಿಕ್ಕಿಲ್ಲ. ಬಟ್ ಈ ಬಾರಿ ಏನಾಗುತ್ತೆ ಆ ಫಾರ್ಮುಲಾ ಅನ್ನೋದನ್ನು ಕಾದು ನೋಡಬೇಕಿದೆ. ಕೇಜ್ರಿವಾಲ್ ಸರಿಸಮನಾಗಿ ನಿಲ್ಲುವಂತಹ ನಾಯಕರು ಬಿಜೆಪಿಯ ರಾಜ್ಯ ಘಟಕದಲ್ಲಿಲ್ಲ. ಹಾಗಾಗಿಯೇ ಮೋದಿ ವರ್ಸಸ್ ಕೇಜ್ರಿವಾಲ್ ಅನ್ನುವಂತಹ ಪರಿಸ್ಥಿತಿ ಈ ಬಾರಿಯ ಚುನಾವಣೆಯಲ್ಲಿ ನಿರ್ಮಾಣವಾಗಿತ್ತು. ಪಕ್ಷವನ್ನು ಗೆಲ್ಲಿಸಿಕೊಂಡು ಬರುವಂತಹ ಪೂರ್ಣ ಹೊಣೆ ಕೇಂದ್ರದ ನಾಯಕರ ಮೇಲಿತ್ತು. ಅದರಲ್ಲೂ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ಮೇಲಿತ್ತು. ದೆಹಲಿಯಲ್ಲಿ ಘೋಷಣೆಯಾಗದ ಬಿಜೆಪಿಯ ಅಭ್ಯರ್ಥಿ, ಅದಾದ ಮೇಲೆ ಮಹಾರಾಷ್ಟ್ರ, ರಾಜಸ್ಥಾನ, ಹರಿಯಾಣ, ಒಡಿಶಾ, ಛತ್ತೀಸ್ಗಢದಲ್ಲೂ ಕೂಡ ಘೋಷಿಸಿರಲಿಲ್ಲ. ದೆಹಲಿಯಂತಹ ಮಹಾನಗರಕ್ಕೂ ಕೂಡ ಉಳಿದ ಈ ರಾಜ್ಯಗಳ ಸನ್ನಿವೇಶ ಭಿನ್ನವಾಗಿದೆ. ಹಾಗಾಗಿ ಈ ಎಲ್ಲವೂ ಕೂಡ ಬಿಜೆಪಿಗೆ ಮೈನಸ್ ಆಗುವಂತಹ ಸಾಧ್ಯತೆ. ಇನ್ನು ರಾಜಕೀಯ ದ್ವೇಷಕ್ಕಾಗಿ AAP ನಾಯಕರನ್ನು ಜೈಲಿಗೆ ಹಾಕಲಾಯಿತು ಅಂಥೇಳಿ ಆಮ್ ಆದ್ಮಿ, ಕಾಂಗ್ರೆಸ್ ಎಲ್ಲ ಆರೋಪ ಮಾಡ್ತು. ಒಟ್ಟೊಟ್ಟಿಗೆ ಹೋರಾಟ ಎಲ್ಲ ಮಾಡಿಬಿಟ್ರು. ಸಂಸತ್ನಲ್ಲೂ ಕೂಡ ಈ ವಿಚಾರ ಪ್ರತಿಧ್ವನಿಸ್ತು. ಸೊ ಈ ವಿಚಾರ ಕಾಂಗ್ರೆಸ್ಗೆ ಬಿಜೆಪಿ ಮೈನಸ್ ಆಗುತ್ತಾ ಅಂಥೇಳಿ. ಇನ್ನು ಲೆಫ್ಟಿನೆಂಟ್ ಗವರ್ನರ್ ಜೊತೆಗೂಡಿ ಕೆಲಸ ಮಾಡಲಿಕ್ಕೆ ಅವಕಾಶ ನೀಡಿಲ್ಲ ಎಂಬಂತಹ ಆರೋಪ ಎಲ್ಲ ಬಿಜೆಪಿ ಮೇಲಿದೆ. ಇದು ಮತದಾರರ ಮೇಲೆ ಯಾವ ರೀತಿಯ ಪರಿಣಾಮ ಬೀರಿದೆ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗಲಿದೆ.